ನಮಸ್ಕಾರ, ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗುಜರಾತ್ ಟೈಟನ್ಸ್ ವರ್ಸಸ್ ಸನ್ ರೈಸರ್ಸ್ ಹೈದರಾಬಾದ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ ಸುಸ್ವಾಗತ ಗುರು. ಈ ಒಂದು ಮ್ಯಾಚ್ ಅಲ್ಲಿ ನೀವೆಲ್ಲರೂ ಅನ್ಕೊಂಡಿರ್ತೀರಾ ಗುರು, ನಮ್ಮ ಗುಜರಾತ್ ಟೈಟನ್ಸ್ ಅವರು 168 ರನ್ ನೋಡಿದಾಗ ಆ ಒಂದು ಟಾರ್ಗೆಟ್ ನ SRH ಅವರು ಈಸಿಯಾಗಿ ಆರಾಮ್ಸಾಗಿ ಸಲೀಸಾಗೆಲ್ಲ ಚೇಸ್ ಮಾಡ್ಬಿಡ್ತಾರೆ ಗುರು. ಸ್ಟಾರ್ಟಿಂಗ್ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿರುವಂತಹ ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಅವರೇ ಮುಗಿಸ್ತಾರೆ ಅಂತ ಅನ್ಕೊಂಡಿರ್ತೀರಾ. ಆದ್ರೆ ಆ ತರ ಆಗಿಲ್ಲ ಗುರು. ಕೇವಲ 86 ರನ್ಗೆ ನಮ್ಮ ಸನ್ರೈಸರ್ಸ್ ಹೈದರಾಬಾದ್ ಅವರು ಆಲ್ಔಟ್ ಆಗ್ತಾರೆ. ಇದ್ರ ಬಗ್ಗೆ ಮಾತಾಡ್ತೀನಿ. ಅದ್ರಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್ ಸನ್ರೈಸರ್ಸ್ ಹೈದರಾಬಾದ್ ಅವರು GT ವಿರುದ್ಧ ಅವ್ರದ್ದು ರೆಕಾರ್ಡ್ ಏನ್ ಅಷ್ಟು ಚೆನ್ನಾಗಿಲ್ಲ ಆಯ್ತಾ. ಈ ಒಂದು ಮ್ಯಾಚ್ ಅಲ್ಲಿ ಗುರು ನಮ್ಮ GT ಅವರು ಸ್ಟಾರ್ಟಿಂಗ್ ಬ್ಯಾಟಿಂಗ್ ನ ಆಡ್ತಾರೆ. ನಮ್ಮ ಶುಭ್ಮನ್ ಗಿಲ್ ಅವರು ಬೇಗನೆ ಔಟ್ ಆಗ್ತಾರೆ ಗುರು. ಅದಾದ ನಂತರ ನಮ್ಮ ಜಾಸ್ ದ ಬಾಸ್ ಹಿಂದೆ ಎತ್ತಾಕಕ್ ಹೋಗಿ ಫ್ರಸ್ಟ್ರೇಷನ್ ಆಗಿ 7 ಬಾಲಿ ಕೇವಲ 11 ರನ್ ಹೊಡೆದಿರ್ತಾರೆ, ಒಂದು 4 ಹೊಡೆದಿರ್ತಾರೆ. ಹಿಂದೆ ಎತ್ತಾಕಕ್ ಹೋಗಿ ಅದು ಅಂಪೈರ್ ಔಟ್ ಕೊಡಲ್ಲ. ಆಮೇಲೆ ರಿವ್ಯೂ ತಗೊಂಡು ಅದು ಔಟ್ ಆಗುತ್ತೆ. ಆಮೇಲೆ ನಮ್ಮ ಸಾಯಿ ಸುದರ್ಶನ್ ಮತ್ತೆ ನಿಶಾಂತ್ ಸಿಂಧು ಅವರಿಬ್ರು ಸಹ ಚೆನ್ನಾಗಿ ಆಡ್ತಾರೆ ಗುರು. ನಿಶಾಂತ್ ಸಿಂಧು ಅವ್ರು ಒಂದ್ ಸ್ವಲ್ಪ ಅಟ್ಯಾಕಿಂಗ್ ಇಂಡಿಟ್ ಅಲ್ಲಿ ಆಡ್ತಿರ್ತಾರೆ. ನಿಮ್ಗೆ ಗೊತ್ತಲ್ಲ ಗುರು, ಸಾಯಿ ಸುದರ್ಶನ್ ಅವರು ಸ್ವಲ್ಪ ಕೆಳಗಡೆನೆ ಆಡ್ತಾರೆ. ಆ ಒಂದು ಇಂಟೆಂಟ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ GT ಅವ್ರಿಗೆ ಹೆಲ್ಪ್ ಮಾಡ್ತು ಅಂತಾನೆ ಹೇಳ್ಬೋದು. ಇವರಿಬ್ರದ್ದು ಕಾಂಟ್ರಿಬ್ಯೂಷನ್ ಬರುತ್ತೆ. ಆಮೇಲೆ ಗುರು ವಾಷಿಂಗ್ಟನ್ ಸುಂದರ್ ಅವರು 33 ಬಾಲ್ಗೆ 50 ರನ್ ಹೊಡಿತಾರೆ. ಇದು ಮೇಜರ್ ಇಂಪ್ಯಾಕ್ಟ್ ಮಾಡುತ್ತೆ ಗುರು. ಲೆಕ್ಕದಲ್ಲಿ ಇವ್ರದ್ದು ಒಂಥರ ಅಗ್ರೆಸಿವ್ ಇನ್ನಿಂಗ್ಸ್ ಆಡ್ತಾರೆ. ಸಾಯಿ ಸುದರ್ಶನ್ ಸ್ವಲ್ಪ ಕೆಳಗಡೆ ಆಡ್ತಿರೋ ಕೊನೆಯಲ್ಲಿ ಜೇಸನ್ ಹೋಲ್ಡರ್ ಅವ್ರ ಬ್ಯಾಟಿಂಗ್ ಅಲ್ಲಿ ಅಷ್ಟು ರನ್ ಬರಲ್ಲ ಈ ಒಂದು ಮ್ಯಾಚ್ ಅಲ್ಲಿ. ಬಟ್ ಅದನ್ನ ಸಾಯಿ ಸುದರ್ಶನ್ ಅವ್ರ ಕೊನೆಯಲ್ಲಿ ಹೆಂಗೆಂಗೋ ಎಲ್ಲ ಹೊಡೆದೆ ಮ್ಯಾನೇಜ್ ಎಲ್ಲ ಮಾಡಿ ಮುಗಿಸ್ತಾರೆ. ಕೊನೆಯಲ್ಲಿ ಹೆಂಗೋ ಗುರು ವಾಷಿಂಗ್ಟನ್ ಸುಂದರ್ ಅವ್ರು ಹೆಂಗೆಂಗೋ ಹೊಡೆದಿ ಮ್ಯಾಚ್ ನಲ್ಲಿಗೆ ಎಂಡ್ ಮಾಡ್ತಾರೆ ಗುರು. ಆಮೇಲೆ ಸಾಯಿ ಸುದರ್ಶನ್ ಅವ್ರದ್ದು ಸಹ ಒಳ್ಳೆ ಕಾಂಟ್ರಿಬ್ಯೂಷನ್ ಇರುತ್ತೆ. 61 ರನ್ ಕಾಂಟ್ರಿಬ್ಯೂಷನ್ ಇಂದ ನಮ್ GT ಅವರು ಕೊನೆ ಗುರು 168 ರನ್ ರೀಚ್ ಮಾಡ್ತಾರೆ. ಕೊನೆಯಲ್ಲಿ ಗುರು ನಮ್ ರಾಹುಲ್ ತೆವಾಟಿ ಅವರು ಒಂದು 4 ಎಲ್ಲ ಹೊಡಿತಾರೆ. ಆಮೇಲೆ ಗುರು SRH ಚೇಸ್ ಬಗ್ಗೆ ಮಾತಾಡೋದಾದ್ರೆ ಗುರು, ಫಸ್ಟ್ ಓವರ್ ಅಲ್ಲೇ ಟ್ರಾವಿಸ್ ಹೆಡ್ ಅವ್ರ ವಿಕೆಟ್ ಬೀಳತ್ತೆ ಸರಿನಾ, ಮೇಡಿನ್ ಓವರ್ ಆಗೋಗತ್ತೆ. ಫಸ್ಟ್ ಓವರ್ ಅಲ್ಲಿ ಅವ್ರ ವಿಕೆಟ್ ಬಿದ್ದಿದ ತಕ್ಷಣ ನೆಕ್ಸ್ಟ್ ಓವರ್ ಗುರು ಫಸ್ಟ್ ಬಾಲ್ ಗುರು ನಮ್ಮ ಅಭಿಷೇಕ್ ಶರ್ಮಾ ಅವ್ರ ಸ್ಲಾಟ್ ಆಗಿ ಬೀಳಿದೆ 6 ಹೊಡಿತಾರೆ. ಬಟ್ ಆಮೇಲೆ ಗುರು ಅದೊಂಥರ ಅವ್ರ ವಿಕೆಟ್ ಬಿಟ್ಕೊ ಹೊಡಿಯಕ್ ಹೋಗ್ತಿರ್ತಾರೆ, ಅದೊಂಥರ ಅನ್ಯೂಶುವಲ್ ಆಗಿ ಔಟ್ ಆಯ್ತು ಅಂತಾನೆ ಹೇಳ್ಬೋದು. ಅದ್ ಕಾಲಿಗೆ ಬಿದ್ದಿ ವಿಕೆಟಿಗೆ ಹೊಡಿಯತ್ತೆ. ಇನ್ನೊಬ್ರು ಗುರು ಸಲೀಲ್ ಅರೋರಾ ಅವ್ರಿಗೂ ಅದೇ ರೀತಿ ಆಗತ್ತೆ ಕಗಿಸೋ ರಬಾಡ ಅವ್ರ ಬೌಲಿಂಗ್ ಅಲ್ಲೇ. ಬಟ್ ಅದು ವಿಕೆಟ್ಗೆ ಹೊಡಿಯಲ್ಲ. ಏನಾದ್ರು ತಪ್ಪಿಡಿದ್ರೆ ಇದನ್ನ ಕರೆಕ್ಟ್ ಮಾಡಿ. ಆಮೇಲೆ ಇಶಾನ್ ಕಿಶನ್ ಅವ್ರ ಗುರು 1 6 1 4 ಎಲ್ಲ ಹೊಡೆದ್ಬಿಟ್ಟು ಕಗಿಸೋ ರಬಾಡ ಅವ್ರಿಗೆ ಹೊಡಿಯಕ್ ಹೋಗ್ತಾರೆ ಗುರು. ಅದು ಬಾಲ್ ಬಂದ್ ಆಲೆ ಬಾಟಮ್ ಆಫ್ ದ ಬ್ಯಾಟಿಗೆ ಹೊಡ್ಕೊಂಡು ಕೀಪರಿಗೆ ಕ್ಯಾಚ್ ಹೊಂಟೋಗಿರತ್ತೆ. ಆಮೇಲೆ ಸ್ಮರಣ್ ರವಿಚಂದ್ರನ್ ಅವರು ಒಂದು 4 ಹೊಡಿತಾರೆ. ಇವತ್ತು ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರೆ ಇನ್ನೂ ನೆಕ್ಸ್ಟ್ ಮ್ಯಾಚ್ ಎಲ್ಲ ಆಡಿಸ್ತಿದ್ರು. ಬಟ್ ಅವರು ಆಡ್ಲಿಲ್ಲ. ಆಮೇಲೆ ನಮ್ಮ ಎನ್ರಿಚ್ ಕ್ಲಾಸಿನವ್ರಿಗೂ ಒಂದ್ ರೇಂಜ್ ಚೆನ್ನಾಗಿ ಆಡ್ತಿರ್ತಾರೆ ಸರಿನಾ ಇವರು. ಬಟ್ ನಮ್ಮ ಜೇಸನ್ ಹೋಲ್ಡರ್ ಒಂಥರ ಮ್ಯಾನ್ ವಿತ್ ಗೋಲ್ಡನ್ ಆರ್ಮ್ ಗುರು DC ಅವ್ರಿಗೆ ಫುಲ್ ಹೊಡಿಯಕ್ ಹೋಗಿ ಔಟ್ ಆಗ್ತಾರೆ. ಆಮೇಲೆ ಗುರು ನಮ್ಮ ಸಲೀಲ್ ಅರೋರಾ ಅವರು ಪ್ರಸಿದ್ಧ ಕೃಷ್ಣ ಅವ್ರ ಬೌಲಿಂಗ್ ಅಲ್ಲಿ ಕೀಪರ್ ಕ್ಯಾಚ್ ಔಟ್ ಆಗ್ತಾರೆ ಗುರು. ಆಮೇಲೆ ನಮ್ಮ ನಿತೀಶ್ ಕುಮಾರ್ ರೆಡ್ಡಿ ಅವರು ಜೇಸನ್ ಹೋಲ್ಡರ್ ಅವರೇ ಅದು ಒಂದು ರಿವ್ಯೂನ ತಗೊಂಡಿರ್ತಾರೆ. ಅದು ನೆಕ್ಸ್ಟ್ ಬಾಲ್ ವಾಷಿಂಗ್ಟನ್ ಸುಂದರ್ ಅವ್ರಿಗೆ ಕ್ಯಾಚ್ ಕೊಟ್ಟಿ ಔಟ್ ಆಗ್ತಾರೆ. ಅವ್ರು 15 ಯಾರ್ಡ್ ಅಲ್ಲೇ ಇರ್ತಾರೆ ಗುರು. ಆಮೇಲೆ ನಮ್ಮ ಶಿವಾಂಗ್ ಕುಮಾರ್ ಅವ್ರ ವಿಕೆಟ್ ಸಹ ನಮ್ಮ ಜೇಸನ್ ಹೋಲ್ಡರ್ ಅವ್ರಿಗೆ ಸಿಗತ್ತೆ. ಅದನ್ನು ಸಹ ಜೋಸಫ್ ಬಾಸ್ ಕ್ಯಾಚ್ ಚೆನ್ನಾಗಿ ತಗೋತಾರೆ ಗುರು. ಆಮೇಲೆ ಕೊನೆಯಲ್ಲಿ ಗುರು ಪ್ಯಾಟ್ ಕಮಿನ್ಸ್ ಅವ್ರ ವಿಕೆಟ್ ನಾವು ಸ್ವಲ್ಪ ಕೊನೆಯಲ್ಲಿ ಅಟ್ಯಾಕಿಂಗ್ ಇಂಟೆಂಟ್ ಆಡ್ತಾರೆ. 1-2 6 ಎಲ್ಲ ಹೊಡಿತಾರೆ. ಪ್ರಸಿದ್ಧ ಕೃಷ್ಣ ಅವ್ರಿಗೆ 1 6 1 4 ಎಲ್ಲ ಹೊಡಿತಾರೆ ಗುರು. ಆಮೇಲೆ ಹೊಡಿಲೇ ಬೇಕಾಗಿರೋದು ಗುರು, ಇನ್ನೇನು ಮಾಡ್ಲಿಕ್ಕೆ ಚಾನ್ಸ್ ಇರಲ್ಲ, ಹೊಡಿಯಕ್ ಹೋಗ್ತಾರೆ. ಹಿಂದೆ ಗುರು ಥರ್ಡ್ ಮ್ಯಾನ್ ಹತ್ರ ಅಲ್ಲಿ ಆರಾಮ್ಸಾಗಿ ನಮ್ಮ ಮೊಹಮ್ಮದ್ ಸಿರಾಜ್ ಅವ್ರ ಕ್ಯಾಚ್ ನ ತಗೋತಾರೆ. ಅದಾದ ನಂತರ ಅವರು ನಮ್ಮ ಪ್ರಫುಲ್ ಹಿಂಜೆ ಅವರು ಸಹ ಯಾರ್ದು ಕಾಂಟ್ರಿಬ್ಯೂಷನ್ ಬರೋ ಪ್ರಫುಲ್ ಹಿಂಜೆ ಅವ್ರ ಗುರು ಬಾಲ್ಗೆ 3 ರನ್ ಹೊಡೆದಿರ್ತಾರೆ. ಮುಂದೆ ನುಗ್ಗಿ ರಶೀದ್ ಖಾನ್ ಅವ್ರಿಗೆ ಹೊಡಿಯಕ್ ಹೋಗ್ತಾರೆ. ಅವಾಗ ಅದು ಸ್ಟಂಪ್ ಔಟ್ ಆಗಿ ಔಟ್ ನ ಹಾಕ್ತಾರೆ. ಈ ಒಂದು ಮ್ಯಾಚ್ ಅಲ್ಲಿ ಗುರು ಇದು SRH ಗೆ ಒಂಥರ ಮೇಜರ್ ಡಿಫೀಟ್ ಅಂತಾನೆ ಹೇಳ್ಬೋದು. ಎಕ್ಸ್ಪೆಕ್ಟ್ ಮಾಡಿದ್ರೆ ಗುರು SRH ಅವರು 169 ರನ್ ಚೇಸ್ ಮಾಡಲ್ಲ ಅಂತ ಕಾಮೆಂಟ್ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್ ಜೈ ಹಿಂದ್, ವಂದೇ ಮಾತರಂ.